ವೇಗವಾಗಿ ಹೋಗಿ ಫೋನ್ ಆನ್ ಮಾಡಿದವನಿಗೆ ಬಿಸಿ ನೀರು ಸುರಿದಂತಾಯ್ತು. ವಾಲ್‌ಪೇಪರ್‌ನಲ್ಲಿ ಕೋಮಲ ಮತ್ತೆ ಜಾನಕಿ ಇಬ್ರು ಸೇರಿ ನಗ್ತಾ ಇರೋ ಫೋಟೋ ಇತ್ತು. ಮೈಯೆಲ್ಲ ಉರಿಯೋಕೆ ಶುರುವಾಯ್ತು ಜಯದೇವ್‌ಗೆ. ಫೋನ್ ಚೆಕ್ ಮಾಡಿದಾಗ ಕೋಮಲಳ ಫೋಟೋಗಳೇ ಹೆಚ್ಚಾಗಿದ್ವು. ಮತ್ತೆ ಕಾಲ್ ಹಿಸ್ಟ್ರಿಲಿ ಮೊದಲ ಫೋನ್ ಕಾಲ್ ಕೂಡ ಕೋಮಲಳದ್ದೇ ಆಗಿತ್ತು. ಕಷ್ಟಪಟ್ಟು ಸಂಪಾದನೆ ಮಾಡಿ ನಾನ್ ಫೋನ್ ತಂದ್ಕೊಟ್ರೆ ಇವಳಿಗೆ ಈ ಬಜಾರಿನೇ ಮುಖ್ಯವಾಗಿದ್ದಾಳ ಅಂತ ಹಲ್ಲು ಕಡ್ದವನು ಗ್ಯಾಲರಿಯಲ್ಲಿದ್ದ ಎಲ್ಲಾ ಫೋಟೋಸ್ಗಳನ್ನ ಅಳಿಸಿ ಹಾಕಿ ಜಾನಕಿಯ ರೂಮ್ ಒಳಗಡೆ ನುಗ್ದ. ನನ್ನನ್ನ ಕಂಡ್ರೆ ದೂರ ಹೋಗ್ತೀಯಾ? ಇನ್ಮೇಲೆ ಈ ಜಯದೇವ್ ಯಾರು ಅಂತ ನಿನಗೆ ತಿಳಿಸ್ತೀನಿ ಅಂತ ಶಪಥ ಮಾಡಿದವನು ಜಾನಕಿಯ ರೂಮ್ನಲ್ಲೇ ಸ್ನಾನ ಮಾಡಿ ಅಲ್ಲೇ ಕುತ್ಕೊಂಡ. ರಾತ್ರಿ ಜಾನಕಿ ಮೆಲ್ಲಗೆ ಒಳಗಡೆ ಬಂದ್ಲು. ಜಯದೇವ್ ಹೋಗೋದಿಲ್ಲ ಅಂತ ತಿಳಿದು ಅವಳು ಮಂಚದ ಮೇಲೆ ಮಲಗಿದ್ಲು. ಇದು ಅವನ್ ಮನೆ, ಅವನನ್ನ ಈ ರೂಮಿನಲ್ಲಿ ಇರಬೇಡಿ ಅಂತ ಹೇಳೋ ಹಕ್ಕಿಲ್ಲದ ಕಾರಣ ಸುಮ್ಮನೆ ಒಂದು ಮೂಲೆಯಲ್ಲಿ ಮಲ್ಕೊಂಡ್ಲು. ಅವಳು ಯಾವಾಗ ಮಲಗ್ತಾಳೆ ಅಂತ ಕಾಯ್ತಾ ಇದ್ದವನಂತೆ ಲೈಟ್ ಆರಿಸಿ ಅವಳ ಪಕ್ಕದಲ್ಲೇ ಮಲಗ್ದ. ಅವಳ ತೊಡೆ ಮೇಲೆ ಕಾಲ್ ಹಾಕಿ ಸೊಂಟಕ್ಕೆ ಕೈ ಹಾಕಿ ಊಡದಂತೆ ಅಪ್ಕೊಂಡವನು ಕೆಲವೇ ಕ್ಷಣಗಳಲ್ಲಿ ನಿದ್ರೆಗೆ ಜಾರ್ದ. ಜಾನಕಿಗೆ ಮಾತ್ರ ಜಯದೇವ್ನ ಈ ಸಾಮೀಪ್ಯದಿಂದ ನಿದ್ರೆ ಬರಲಿಲ್ಲ. ಬಹಳ ಹೊತ್ತು ಅವನ ಉಸಿರಾಟದ ಸದ್ದಿನಲ್ಲೇ ಒದ್ದಾಡ್ದವಳು ಅವನು ತನ್ನ ಬಿಗಿಯಾದ ಹಿಡಿತವನ್ನ ಬಿಡೋದಿಲ್ಲ ಅಂತ ತಿಳಿದು ಸುಮ್ಮನೆ ನಿದ್ರೆ ಮಾಡಿದ್ಲು. ದಿನ ಜಯದೇವ್ ಹೀಗೆ ಅಪ್ಕೊಂಡು ಮಲ್ಗೋದು ಅಭ್ಯಾಸವಾಗಿ ಹೋಯ್ತು. ತನ್ನ ರೂಮ್ ಮರ್ತವನಂತೆ ಜಾನಕಿಯ ರೂಮ್ನಲ್ಲೇ ವಾಸ್ತವ್ಯ ಹೂಡ್ದ. ಜಯದೇವ್ನ ಅರ್ಧದಷ್ಟು ಸಾಮಾನುಗಳು ಜಾನಕಿಯ ರೂಮ್ಗೆ ಸ್ಥಳಾಂತರಗೊಂಡ್ವು. ಜಯದೇವ್ ಅವಳನ್ನ ಕಿರಿಕಿರಿ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ರು ಅವನಿಗೆ ತಿಳಿಯದಂತೆ ಅವನು ಅವಳ ಮೇಲೆ ಅವಲಂಬಿತನಾಗಿದ್ದ. ಒಂದ್ ವಾರ ಯಾವುದೇ ಗದ್ದಲವಿಲ್ಲದೆ ಕಳೀತು. ಒಂದು ದಿನ ರಾತ್ರಿ 10 ಗಂಟೆ ಸಮಯದಲ್ಲಿ ಜಾನಕಿಯ ರೂಮ್ನಲ್ಲಿ ಕೂತು ಕೆಲಸ ಮಾಡ್ತಿದ್ದವನು ಅವಳನ್ನ ಕರೆದ. ಜಾನಕಿ ಓಡ್ ಬಂದು ನಿಂತಾಗ, ಏಯ್, ನಿನಗೀಗ ನೋವಿಲ್ಲ ತಾನೆ? ಪೀರಿಯಡ್ಸ್ ಮುಗಿತಾ ಅಂತ ಕೇಳ್ದ. ಜಯದೇವ್ ಯಾಕೆ ಕೇಳ್ತಿದ್ದಾನೆ ಅಂತ ಜಾನಕಿಗೆ ಅರ್ಥ ಆಯ್ತು. ಇಲ್ಲ ರೀ, ನಾನು ಸ್ನಾನ ಮಾಡ್ಕೊಂಡು ಬರ್ಲಾ ಅಂತ ಕೇಳ್ದವಳನ್ನ ನೋಡಿ, ಬೇಡ, ನೀನ್ ಬಂದು ಮೇಲ್ ಮಲಗು ಅಂತ ತನ್ನ ಕಂಪ್ಯೂಟರ್ ಆಫ್ ಮಾಡ್ದ. ಲೈಟ್ ಆರಿಸಿ ಅವಳ ಪಾದದ ಹತ್ರ ಕೂತ್ಕೊಂಡಾಗ ಜಾನಕಿ ಕತ್ಲಲ್ಲಿ ಕಣ್ಣುಗಳನ್ನ ಬಿಗಿಯಾಗಿ ಮುಚ್ಕೊಂಡ್ಲು. ಜಯದೇವ್ ಮೊದಲಿಗಿಂತ ಭಿನ್ನವಾಗಿ ಅವಳ ಮೇಲೆ ಬಿದ್ದು ಅವಳ ಕುತ್ತಿಗೆಯಲ್ಲಿ ಮುಖ ಹೂತಾಗ ಜಾನಕಿಗೆ ಉಸಿರು ನಿಂತಂತಾಯ್ತು. ಜಯದೇವ್ ಬದಲಾದ ರೀತಿಗೆ ಅವಳು ದಿಗ್ಭ್ರಮೆಗೊಂಡ್ಲು. ಅವನು ಅವಳನ್ನ ಪ್ರೀತಿಯಿಂದ ಅಪ್ಪದಿದ್ರು ಮೊದಲಿಗಿಂತ ಈಗಿನ ದೈಹಿಕ ಸಾಮೀಪ್ಯ ಪರವಾಗಿಲ್ಲ ಅಂತ ಅವಳಿಗನಿಸಿತ್ತು. ಏನೂ ಮಾಡ್ದೆ ಬರೀ ಮುಡ್ತಾ ಇದ್ದವನು ಇಂದು ಪೂರ್ಣವಾಗಿ ಹತ್ತಿರವಾದಾಗ ಅವಳಿಗೆ ಅತೀವ ಸಂತೋಷವಾಯಿತು. ಅಲ್ಲಿ ಅವಳಿಗೆ ಪೂರ್ಣ ಸಂತೋಷವಿಲ್ದಿದ್ರು ಕೂಡ ಗೊಂಬೆಯಂತೆ ಮಲಗಿದ್ಲು ಜಾನಕಿ. ತನ್ನ ಕೆಲಸ ಮುಗಿದ್ಮೇಲೆ ಎಂದಿನಂತೆ ಅವಳನ್ನ ಅಪ್ಕೊಂಡು ನಿದ್ರೆಗೆ ಹೋದ ಜಯದೇವ್. ಹೇಗಿದ್ರು ಗಂಡ ತನ್ನನ್ನ ಇಷ್ಟಪಡ್ತಿದ್ದಾನೆ, ಅವನು ಬದಲಾಗ್ತಾನೆ ಅನ್ನೋ ನಂಬಿಕೆ ಬಂದಿದ್ರಿಂದ ಜಾನಕಿ ಕೂಡ ನೆಮ್ಮದಿಯಾಗಿ ಅವನ ಅಪ್ಪುಗೆಯಲ್ಲಿ ನಿದ್ರೆ ಹೋದ್ಲು. ದಿನ ಅವರ ನಡುವೆ ಸಾಮೀಪ್ಯ ಹೆಚ್ಚಾಯ್ತು. ದಿನ ಕಳೆದಂತೆ ಜಯದೇವ್ ಅವಳ ಮೇಲೆ ಪೂರ್ಣ ಹಕ್ಕನ್ನ ಚಲಾಯಿಸೋಕೆ ಶುರು ಮಾಡ್ದ. ಜಾನಕಿಗೂ ಇದರಲ್ಲಿ ಅತೀವ ಸಂತೋಷವಿತ್ತು. ಹೀಗೆ 1 ತಿಂಗಳು ಕಳೀತು. ಇಬ್ಬರ ಜೀವನದಲ್ಲೂ ಬದಲಾವಣೆ ಇಲ್ಲದಿದ್ದ ಆ ದಿನ ಸಂಜೆ ಕೋಮಲಾಳ ಅಂಗಡಿಯಿಂದ ಮನೆಗೆ ಬರೋ ದಾರಿಯಲ್ಲಿ ಒಬ್ಬ ವೇಗವಾಗಿ ಬಂದು ಜಾನಕಿಗೆ ಡಿಕ್ಕಿ ಹೊಡೆದ. ಅವಳ ಕೈಯಲ್ಲಿದ್ದ ನೋಟುಗಳು ಮತ್ತೆ ಫೋನ್ ಹಾರಿ ಹೋಗಿ ಆಳವಾದ ಚರಂಡಿ ಒಳಗಡೆ ಬಿತ್ತು. ಜಾನಕಿ ಚರಂಡಿಯಲ್ಲಿ ಬಿದ್ದ ಫೋನ್ ತೆಗೆಯೋಕೆ ಓಡಿದ್ಲು. ಅಷ್ಟರಲ್ಲೇ ಅಲ್ಲಿದ್ದ ಕೆಲವರು ಅವಳನ್ನ ತಡೆದು, ಏನ್ ಮಾಡೋಕ್ ಹೋಗ್ತಿದ್ಯಾ? ಅದು ಚರಂಡಿ, ಅದನ್ನ ಕ್ಲೀನ್ ಮಾಡಿ ಎಷ್ಟೋ ವರ್ಷ ಆಗಿದೆ. ಅದ್ರೊಳಗಡೆ ಕೈ ಹಾಕಿ ಫೋನ್ ತೆಗಿತ್ಯಾ? ಸುಮ್ನೆ ಮನೆಗೆ ಹೋಗು. ಫೋನ್ ಹೋದ್ರೆ ಹೊಸದ್ ತಗೋಬಹುದು, ಜೀವ ಹೋದ್ರೆ ಬರುತ್ತಾ? ಹೋಗಮ್ಮ ಸುಮ್ನೆ ಅಂತ ಬೈದು ಕಳಿಸಿದ್ರು. ಆದ್ರೂ ಜಾನಕಿ ಬಿಡದೆ ಅಳ್ತಾ ಅದನ್ನ ತೆಗಿಲೇಬೇಕು ಅಂತ ಹಠ ಹಿಡಿದು ನಿಂತಿದ್ಲು. ಅಷ್ಟರಲ್ಲೇ ಅವಳ ಅಪಾರ್ಟ್ಮೆಂಟ್ನ ಪರಿಚಯಸ್ಥರೊಬ್ರು ಅವಳನ್ನ ಮನೆಗೆ ಕರ್ಕೊಂಡು ಬಂದ್ರು. ಜಾನಕಿಗೆ ಭಯದಿಂದ ಬೆವತು ಹೋಗಿತ್ತು. ಅವನು ಸುಮ್ಮನೆ ಇದ್ದಾಗಲೇ ಹಾಗೆಲ್ಲ ಆಡ್ತಾನೆ, ಇನ್ನು ಫೋನು ಚರಂಡಿಗೆ ಬಿತ್ತು ಅಂದ್ರೆ ಕಾಲಿಗೆ ಗೆಜ್ಜೆ ಕಟ್ಟಿದ ಹಾಗೆ ಆಡ್ತಾನೆ ಅಂತ ಮನಸ್ಸಿನಲ್ಲೇ ಅಳ್ತಾ ಕಣ್ಣೀರು ಒರೆಸ್ಕೊಂಡು ಮನೆ ಸೇರಿದ್ಲು. ಭಯದಿಂದ ಜಾನಕಿಗೆ ಪ್ರಜ್ಞೆ ತಪ್ಪಿ ಹೋಗುವಂತಿತ್ತು. ಒಂದ್ ವೇಳೆ ಪ್ರಜ್ಞೆ ತಪ್ಪಿ ಬಿದ್ರೂ ಅದಕ್ಕೂ ಬೈತಾರೋ ಏನೋ ಅಂತ ಬಾಗ್ಲನ್ನೇ ನೋಡ್ತಾ ಕೂತಿದ್ಲು. ಜಯದೇವ್ ಜಾನಕಿಗೋಸ್ಕರ ಸಮೋಸ ತಂದು ಆಸೆಯಿಂದ ಬಂದ. ಬಾಗ್ಲು ತೆರೆದ ತಕ್ಷಣ ಅವಳ ಮುಖ ನೋಡಿ ಖುಷಿ ಆಯ್ತು. ಜಾನಕಿ ಹತ್ರ ಅವಳನ್ನ ರಸವತ್ತಾಗಿ ನೋಡ್ತಾ ಹತ್ರಕ್ಕೆ ಬಂದ. ಅವಳಿಗೆ ಏನ್ ಹೇಳಬೇಕು ಅಂತ ತಿಳಿದೆ ಉಗುರೆಲ್ಲ ಬೆವರ್ತಿತ್ತು.
ಅವಳ ಮುಖ ಸರಿ ಇಲ್ದಿರೋದನ್ನ ಗಮನಿಸಿದ ಜಯದೇವ್ ತನ್ನ ಕೈಯಲ್ಲಿದ್ದ ಸಮೋಸ ಕವರ್ನ ಅವಳ ಮುಂದಕ್ಕೆ ನೀಡಿ, ಏನು ತಪ್ಪು ಮಾಡಿದೆ ಅಂತ ಸಣ್ಣ ಮಗುವಿನ ಹಾಗೆ ನಿಂತಿದ್ಯಾ ಅಂತ ಕೇಳ್ದ. ಆಗ ಜಾನಕಿ ಸಣ್ಣ ಧ್ವನಿಯಲ್ಲಿ ಅವನು ನೀಡಿದ ಕವರ್ ಕೂಡ ತೆಗೆದುಕೊಳ್ದೆ, ರೀ ನೀವು ತಂದ್ಕೊಟ್ಟ ಫೋನ್ ಚರಂಡಿಲಿ ಬಿದ್ದು ಹೋಗ್ಬಿಡ್ತು ಅಂತ ತಡಬಡಾಯಿಸ್ತಾ ಹೇಳಿ ಮುಗಿಸಿದ್ಲು. ಬೆಚ್ಚಿ ಬಿದ್ದ ಜಯದೇವ್ ಕೈಯಲ್ಲಿದ್ದ ಕವರನ್ನ ನೆಲಕ್ಕೆ ಹಾಕಿ, ಅದೇ ಬಿದ್ದಿದ್ದ ಅಥವಾ ನೀನೇ ಬೇಕು ಅಂತ ಹಾಕಿದ್ದ ಅಂತ ಕಿರುಚ್ದ. ತಕ್ಷಣ ಗಾಬರಿಯಾದ ಜಾನಕಿ, ಅಯ್ಯೋ ಅಂಥದ್ದೇನು ಮಾಡಿಲ್ಲ ರೀ, ನಾನು ಬರುವಾಗ ಯಾರೋ ಡಿಕ್ಕಿ ಹೊಡೆದ್ರು, ಅದಕ್ಕೆ ಕೈಯಲ್ಲಿದ್ದ ಫೋನ್ ಚರಂಡಿಗೆ ಬಿತ್ತು, ನಂಬಿ ನನ್ನನ್ನ ಅಂತ ಬೇಡ್ಕೊಂಡ್ಲು. ಅವಳ ಬೇಡಿಕೆ ಅವನ ಕಿವಿಗೆ ಬೀಳಲೇ ಇಲ್ಲ. ಅದು ಹೇಗೆ ಸರಿಯಾಗಿ ಹೋಗಿ ಚರಂಡಿಗೆ ಬಿತ್ತು? ಸರಿ, ಬಿದ್ದಿದ್ದಕ್ಕೆ ನಿನ್ನನ್ನು ಡಿಕ್ಕಿ ಹೊಡೆದವನನ್ನ ಕರೆದು ಫೋನ್ ತೆಗಿಸ್ಬೇಕಿತ್ತು ತಾನೆ ಅಂತ ಜಾನಕಿಗೆ ಹೊಡೆಯೋಕೆ ಕೈ ಎತ್ತಿದ ಜಯದೇವ್. ಜಾನಕಿ ಭಯದಿಂದ ಮೈ ಮುದ್ರಿಕೊಂಡು ನೆಲದ ಮೇಲೆ ಕುತ್ಕೊಂಡ್ಲು. ಅವಳ ಭಯವನ್ನ ಕಂಡು ಜಯದೇವ್ ಕೈ ಅಂತರದಲ್ಲೇ ನಿಂತು ಬಿಟ್ಟಿತ್ತು. ತನ್ನ ಕೂದಲನ್ನ ಹಿಡಿದು ಕೋಪವನ್ನ ಹತೋಟಿಗೆ ತಂದ್ಕೊಂಡು, ಏಯ್, ಮೈ ಕೈ ನೋವಾಗ ಹಾಗೆ ಕಷ್ಟಪಟ್ಟು ಸಂಪಾದಿಸಿದ್ರೆ ಮಾತ್ರ ನಿನಗೆ ಹಣದ ಬೆಲೆ ತಿಳಿಯುತ್ತೆ. ಮನೆಯಲ್ಲಿ ಸುಮ್ಮನೆ ಕುತ್ಕೊಂಡು ತಿನ್ನೋಕೆ ನಿದ್ರೆ ಮಾಡೋಕೆ ಇರೋ ನಿನಗೆ ತಂದ್ಕೊಟ್ನಲ್ಲ, ನನ್ನ ಬುದ್ಧಿಗೆ ನಾನೇ ಚಪ್ಪಲಿಯಿಂದ ಹೊಡ್ಕೋಬೇಕು. ನಿನಗೊಂದು ವಸ್ತುವಿನ ಬೆಲೆ ಗೊತ್ತಿಲ್ಲ, ಹಣದ ಬೆಲೆ ಅರ್ಥ ಆಗಲ್ಲ, ಸುಮ್ಮನೆ ಇರೋ ನಿನಗೆ ಇದು ಹೇಗೆ ತಾನೇ ಅರ್ಥ ಆಗುತ್ತೆ ಅಂತ ಮಾತುಗಳಿಂದ ಬೆಂಕಿ ಉಗುಳಿದವನು ತನ್ನ ರೂಮ್ ಒಳಗಡೆ ಹೋದ ಜಯದೇವ್. ಜಾನಕಿ ಮಾತ್ರ ಅಲ್ಲೇ ಕುತ್ಕೊಂಡು ಅಳ್ತಿದ್ದವಳು ಕಾಲು ನೋವಾಗಿದ್ರಿಂದ ತನ್ನ ರೂಮ್ ಒಳಗಡೆಗೆ ಹೋದ್ಲು. ಇಬ್ರು ಒಬ್ರನ್ನೊಬ್ರು ನೋಡ್ಕೊಳ್ದೆ ಬೆಳಗ್ಗಿನವರೆಗೂ ನಿದ್ರೆ ಇಲ್ಲದೆ ಕಳೆದ್ರು. ಮುಂದಿನ ತಿಂಗಳ ಪೀರಿಯಡ್ಸ್ ಕೂಡ ಶುರುವಾಯಿತು. ಕಳೆದ ತಿಂಗಳು ತಿಂದ ಪೆಟ್ಟಿನ ಗುರುತುಗಳೇ ಇನ್ನೂ ಮಾಸಿಲ್ಲ. ಈಗ ಮತ್ತೆ ಪೆಟ್ಟು ತಿನ್ಬೇಕಾ ಅಂತ ನೆನೆಸ್ಕೊಂಡಾಗ್ಲೇ ಅವಳಿಗೆ ಭೂಮಿ ಒಳಗಡೆ ಬಿದ್ದು ಮಲಗಬೇಕು ಅನ್ನಿಸ್ಬಿಡ್ತು. ಉಸಿರಾಡೋಕ್ಕೂ ಕೂಡ ಇಷ್ಟ ಇಲ್ಲದೆ ಇರೋಳು ಹಾಗೆ ಕೂತಿದ್ದವಳಿಗೆ ಗಡಿಯಾರದ ಸದ್ದು ಕೇಳಿಸ್ತು. ಏನೇ ಆದರೂ ಇದನ್ನು ಅವನಿಗೆ ಹೇಳಲೇಬೇಕು. ರಾತ್ರಿ ಹೊಡೆದೇ ಬಿಟ್ಟಿದ್ದಕ್ಕೆ ದೇವರು ಮುಂದಿನ ಶಿಕ್ಷೆಗೆ ವ್ಯವಸ್ಥೆ ಮಾಡಿದ್ದಾನೆ ಅನ್ಸುತ್ತೆ ಅಂದ್ಕೊಂಡ್ಲು. ಪೆಟ್ಟು ತಿನ್ನೋಕೆ ಸಿದ್ಧಳಾಗಿ ಸ್ನಾನ ಮುಗಿಸಿ ಹೊರಗಡೆ ಬಂದ್ಲು. ಜಯದೇವ್ ರೆಡಿಯಾಗಿ ಊಟ ಮಾಡೋಕೆ ಡೈನಿಂಗ್ ಟೇಬಲ್ ಬಳಿ ಬಂದವನಿಗೆ ಜಾನಕಿ ನಡೆಯೋ ರೀತಿ ಕಂಡು ಸಂಶಯ ಬಂದಿತ್ತು. ಅವಳ ಮುಖದಲ್ಲಿ ನೋವಿನ ಛಾಯೆ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಅವಳನ್ನೇ ದಿಟ್ಟಿಸಿ ನೋಡ್ತಿದ್ದ. ಜಯದೇವ್ ಬಂದಿದ್ದನ್ನ ಗಮನಿಸಿದವಳು ವೇಗವಾಗಿ ಬಂದು ತಲೆ ತಗ್ಸಿ ನಿಂತು, ರೇ, ಈ ತಿಂಗಳು ಪೀರಿಯಡ್ಸ್ ಬಂದ್ಬಿಡ್ತು ಅಂತ ನಡುಗೋ ಧ್ವನಿಯಲ್ಲಿ ಹೇಳಿದ್ಲು ಜಾನಕಿ. ಜಯದೇವ್ ಪಟ್ಟನೆ ಕುರ್ಚಿಯಲ್ಲಿ ಕೂತು ಬಿಟ್ಟ. ಅವಳಿಗೆ ಹೊಡೆದು ತಾನೇ ಏನ್ ಸಾಧಿಸ್ಲಿ? ಒಂದ್ ವೇಳೆ ನಾನು ಅದಕ್ಕೆ ಅರ್ಹನಲ್ವಾ? ಅವಳು ಹೇಳಿದ್ದೆ ಸತ್ಯವಾ? ನನ್ನ ಮೇಲಿರೋ ಈ ಅವಮಾನವನ್ನ ಅಳಿಸೋಕೆ ಸಾಧ್ಯವೇ ಇಲ್ವಾ ಅಂತ ಒಳಗೊಳಗಡೆ ಮರುಗ್ತಾ ಇದ್ದ ಜಯದೇವ್ ಮುಖ ನೋಡೋಕೆ ಜಾನಕಿಗೆ ವೇದನೆ ಆಯ್ತು. ಅವನ ವೇದನೆ ನೋಡೋದ್ಕಿಂತ ತನ್ನನ್ನು ಹೊಡೆಯೋದೇ ವಾಸಿ ಅಂದ್ಕೊಂಡವಳು, ರೀ, ಕೋಪ ಇದ್ರೆ ನನ್ನನ್ನು ಹೊಡೀರಿ ಅಂತ ಕೂತು ನಿಂತವಳನ್ನ ಗಮನಿಸ್ದೆ ಜಯದೇವ್ ಅಲ್ಲಿಂದ ಹೊರಟು ಹೋದ. ಜಾನಕಿ ಏನ್ ಮಾಡಬೇಕು ಅಂತ ತಿಳಿದೆ ಪಾರ್ಲರ್ಗೆ ಹೊರಟ್ಲು. ದಿನಗಳು ಯಾರಿಗೂ ಕಾಯ್ದೆ ವೇಗವಾಗಿ ಓಡಿದ್ವು. ಜಾನಕಿ ಮೆಹಂದಿ ಹಾಕೋದ್ರಲ್ಲಿ ಫೇಮಸ್ ಆದ್ಲು. ಅವಳ ಕೆಲಸ ಕೂಡ ದಿನದಿಂದ ದಿನಕ್ಕೆ ಬೆಳೀತು. ಮನೆಗೆ ಬಂದು ಹಾಕ್ಕೊಡಿ ಅಂತ ಕೇಳೋರಿಗೆ ಅವಳು ಇಲ್ಲ ಅಂತಾನೆ ಹೇಳ್ತಿದ್ಲು. ದಿನ ಕಳೆದಂತೆ ಜನಜಂಗುಳಿ ಕೂಡ ಹೆಚ್ಚಾಯಿತು. ಜಾನಕಿ 2 ತಿಂಗಳಲ್ಲಿ ಹೆಸರು ಮಾಡಿದ್ಲು. ವಿಶೇಷ ದಿನಗಳಲ್ಲಿ ಅವಳಿಗೆ 10,000 ರೂಪಾಯಿ ಕೂಡ ಆದಾಯ ಬರ್ತಿತ್ತು. ಕೋಮಲ ಅಲೆದಾಡಿ ಇವರ ಅಪಾರ್ಟ್ಮೆಂಟ್ ಎದುರೆ ಒಂದು ಪುಟ್ಟ ಅಂಗಡಿಯನ್ನ ಬಾಡಿಗೆಗೆ ಹಿಡಿದ್ಲು. ಅಡ್ವಾನ್ಸ್ ಎಲ್ಲ ಕೊಟ್ಟ ಮೇಲೆ ಅಂಗಡಿಗೆ ಬೇಕಾದ ವಸ್ತುಗಳನ್ನ ಕೂಡ ತಂದಿಟ್ರು. ಈಗ ಜಾನಕಿಗೆ ಸ್ವಂತ ಅಂಗಡಿ ಇದೆ. ಜಾನಕಿ ಮತ್ತೆ ಜಯದೇವ್ ಬದುಕು ಸ್ವಲ್ಪ ಸುಧಾರಿಸಿದೆ. ಈಗ ಜಯದೇವ್ ಅವಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಊಟ ಮಾಡಿ ಆಫೀಸಿಗೆ ಹೋಗ್ತಾನೆ. ಮೊದಲಿನಂತೆ ಉರ್ದು ಬೀಳೋದಿಲ್ಲ. ಅವನ ಚುಚ್ಚು ಮಾತುಗಳು ಮಾತ್ರ ಆಗಾಗ ಬಂದು ಹೋಗುತ್ತವೆ. ಜಾನಕಿ ತಾನೇ ಒಂದು ಅಂಗಡಿ ಇಟ್ಟಿರೋದು, ತಾನಾಗಿಯೇ ಒಂದು ಆದಾಯ ರೂಪಿಸ್ಕೊಂಡಿರೋದು ಜಯದೇವ್ಗೆ ತಿಳಿದಿಲ್ಲ. ಜಾನಕಿ ಕೂಡ ಹೇಳಲಿಲ್ಲ. ಹೀಗೆ 4 ತಿಂಗಳು ಕಳೀತು. ಜಾನಕಿ ಗರ್ಭಿಣಿ ಕೂಡ ಆಗಲಿಲ್ಲ. ಅದಕ್ಕಾಗಿ ಅವಳ ಮೇಲೆ ಜಯದೇವ್ ಕೋಪ ಕೂಡ ಮಾಡ್ಕೊಳ್ಳಿಲ್ಲ. ದಿನ ರಾತ್ರಿ ಅವಳ ಜೊತೆಗೆ ಸಮಯ ಕಳೆದ ಮೇಲೆಯೇ ಅವನು ನಿದ್ರೆ ಮಾಡ್ತಿದ್ದ. ಜಾನಕಿ ತಾನು ಅಂಗಡಿ ಇಟ್ಟ ವಿಷಯನ ಗಂಡನಿಗೆ ಹೇಳಬೇಕು ಅಂತ ಆಸೆ ಪಟ್ಟಿದ್ಲು. ಆದರೆ ಅವನು ಎಲ್ಲಿ ಇದನ್ನ ಕಂಡು ಕಿಂಡಲ್ ಮಾಡಿ ಅವಮಾನಿಸಿ ಬಿಡ್ತಾ ಅನ್ನೋ ಭಯ ಇತ್ತು ಅವಳಿಗೆ. ಅದರಲ್ಲೂ ಇನ್ನೂ ಗರ್ಭಿಣಿ ಆಗದೆ ಇರೋದು ಜಾನಕಿಗೆ ಹೆಚ್ಚಿನ ವೇದನೆ ನೀಡ್ತಿತ್ತು.
ಕೆಲವು ಸಮಯದಲ್ಲಿ ಎಲ್ಲಿ ಅವನು ಇದನ್ನೇ ನೆಪವಾಗಿ ಇಟ್ಕೊಂಡು ತನ್ನನ್ನು ಬಿಟ್ಟು ಹೋಗ್ಬಿಡ್ತಾನೋ ಅಂತ ಕೂಡ ಅವಳು ಹೆದರುತ್ತಿದ್ಲು. ಎಷ್ಟೇ ಜಾಗರೂಕತೆಯಿಂದ ಇದ್ರೂ ತಿಂಗಳ ಪೀರಿಯಡ್ಸ್ ಮಾತ್ರ ಸರಿಯಾಗಿ ಬಂದ್ಬಿಡ್ತಿತ್ತು. ಯಾವಾಗಲೂ ಯಂತ್ರದಂತೆ ಇರ್ತಿದ್ದ ಜಯದೇವ್ ಈಗೀಗ ಪ್ರೀತಿಯಿಂದ ನಡ್ಕೊಳ್ತಿದ್ದಾನೆ. ದಿನ ದಿನವೂ ಹೊಸ ಹೊಸ ವಿಧವಾಗಿ ಅವಳನ್ನ ಅಕ್ಕರೆಯಿಂದ ಆವರಿಸ್ಕೊಳ್ತಿದ್ದಾನೆ. ಈಗ ಅವರಿಬ್ಬರ ನಡುವಿನ ಸಾಮೀಪ್ಯ ಕೇವಲ ಕರ್ತವ್ಯಕ್ಕೆ ಅನ್ನುವಂತೆ ನಡೆದಿದೆ. ಪ್ರೀತಿ ಮತ್ತೆ ಆಸೆಯಿಂದ ನಡೀತಿದೆ. ಜಯದೇವ್ ಈಗ ಜಾನಕಿ ಜೊತೆಗೆ ತುಂಬಾ ಹೊತ್ತು ಮಾತಾಡ್ತಾನೆ ಕೂಡ. ಜಾನಕಿ ಎಂದಿನಂತೆ ಅಂಗಡಿ ಕೆಲಸ ಮುಗಿಸಿ ಮನೆಗೆ ಬಂದು ತನ್ನ ಕೆಲಸಗಳನ್ನ ನೋಡ್ಕೊಳ್ತಿದ್ದಾಗ ಅವಳಿಗೆ ಕಣ್ಣು ಕತ್ತಲೆ ಬಂದಂತಾಗಿ ತಲೆ ಸುತ್ತ ಬಂದಿತ್ತು. ಅದನ್ನು ಮೀರಿ ಅವಳು ಜಯದೇವ್ಗೋಸ್ಕರ ಆಸೆಯಿಂದ ಕಾಯ್ತಿದ್ಲು. ಜಯದೇವ್ ತಂದ್ಕೊಟ್ಟ ಫೋನ್ ಚರಂಡಿಗೆ ಬಿದ್ದ ಅಂದು ಅವನು ಆಡಿದ ಮಾತುಗಳಿಂದ ಜಾನಕಿ ಆ ಫೋನಿನ ಹಣವನ್ನ ಹಿಂದಿರುಗಿಸ್ಬೇಕು ಅಂತ ನಿರ್ಧರಿಸಿದ್ಲು. ಮುಂದಿನ ಖರ್ಚುಗಳು, ಬಾಡಿಗೆ, ಅಂಗಡಿಗೆ ಬೇಕಾದ ವಸ್ತುಗಳು ಅಂತ ಏನಾದರೂ ಒಂದನ್ನ ಕೊಳ್ಳುತ್ತಲೇ ಇದ್ದಿದ್ರಿಂದ ಅವಳಿಗೆ ಹಣ ಹಿಂತಿರುಗಿಸೋಕೆ ಸಾಧ್ಯವಾಗಿರಲಿಲ್ಲ. ಇಂದು ಈ ತಿಂಗಳ ಖರ್ಚು ಕಳೆದು ಉಳಿದ 20,000 ರೂಪಾಯಿಗಳನ್ನ ಜಯದೇವ್ಗೆ ಕೊಡಬೇಕು ಅಂತಾನೆ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ಲು. ಗಂಡನ ಮೇಲೆ ಎಷ್ಟೇ ಆಸೆ ಪ್ರೀತಿ ಇದ್ರೂ ಕೂಡ ತನ್ನ ಸ್ವಂತ ಗೌರವವನ್ನು ಬಿಟ್ಕೊಡೋಕೆ ಜಾನಕಿಗೆ ಇಷ್ಟ ಇರಲಿಲ್ಲ. ತನಗೊಂದು ಸ್ವಗೌರವ ಇಟ್ಕೊಂಡು ಬದುಕುವಾಗ ಗಂಡನಾಗಿದ್ರೂ ಗೌರವಿಸ್ತಾನೆ ಅನ್ನೋದು ಅವಳ ನಂಬಿಕೆ. ಜಯದೇವ್ ಜಾನಕಿ ಅಂತ ಕರೀತಾ ಒಳಗಡೆಗೆ ಬಂದಾಗ ಜಾನಕಿ ಕೂಡ ನಗ್ತಾ ಬನ್ನಿ ಅಂತ ಅವನನ್ನ ಸ್ವಾಗತಿಸಿದ್ಲು. ಈಗ ಜಯದೇವ್ ಅವಳನ್ನ ಏಯ್ ಅಂತ ಅಸಡ್ಡೆಯಿಂದ ಕರೆಯೋದನ್ನ ಬಿಟ್ಟು ಜಾನಕಿ ಅಂತಾನೆ ಕರಿತಿದ್ದಾನೆ. ಅದರಲ್ಲೂ ಈಗೀಗ ಹೆಂಡತಿನ ನೋಡಬೇಕು ಅನ್ನೋ ಕಾರಣಕ್ಕಾಗಿ ಅವನು ಬೇಗ ಮನೆಗೆ ಬರ್ತಿದ್ದಾನೆ. ಜಯದೇವ್ನ ಈ ಬದಲಾವಣೆಗಳು ಜಾನಕಿಗೆ ಅವನ ಮೇಲಿನ ಪ್ರೀತಿಯನ್ನ ಇನ್ನಷ್ಟು ಹೆಚ್ಚಿಸಿತ್ತು. ಜಯದೇವ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಸೋಫಾ ಮೇಲೆ ಕೂರಿಸಿದ್ಲು ಜಾನಕಿ. ನಂತರ ಅವಳು ರೂಮ್ ಒಳಗಡೆ ಹೋದಾಗ ಜಯದೇವ್ ಅವಳನ್ನೇ ಕುತೂಹಲದಿಂದ ನೋಡ್ತಿದ್ದ. ಜಾನಕಿ ವೇಗವಾಗಿ ಓಡ್ ಬಂದು ಜಯದೇವ್ ಪಕ್ಕ ಕೂತ್ಲು. ತನ್ನ ಕೈಯಲ್ಲಿದ್ದ 20,000 ರೂಪಾಯಿಯನ್ನ ಜಯದೇವ್ ಕೈಯಲ್ಲಿಟ್ಟು, ಇದು ನೀವು ತಂದುಕೊಟ್ಟ ಫೋನಿನ ಹಣ. ಆ ಫೋನ್ ಬೆಲೆ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಈ ಹಣ ಸಾಕ ಅಂತ ನೋಡಿ ಹೇಳಿ ಅಂದವಳನ್ನ ಅವನು ದಿಟ್ಟಿಸಿ ನೋಡಿದವನು, ಈ ಹಣ ನಿನಗೆಲ್ಲಿಂದ ಬಂತು ಅಂತ ಕೇಳ್ದ. ಇಲ್ಲ ರೀ, ನಾನು ಯಾರ ಹತ್ರನೂ ಇಸ್ಕೊಂಡಿಲ್ಲ. ನಾನು ಕಷ್ಟಪಟ್ಟು ಸಂಪಾದಿಸಿದ್ದು. ನೀವು ಹೇಳಿದ್ರಲ್ವಾ, ಉದ್ಯೋಗ ಮಾಡಿದ್ರೆ ಮಾತ್ರ ಹಣದ ಮತ್ತು ವಸ್ತುವಿನ ಬೆಲೆ ತಿಳಿಯುತ್ತೆ ಅಂತ. ಅದು ನಿಜ. ನೀವು ದಿನ ಇಡೀ ಕಷ್ಟಪಟ್ಟು ಸಂಪಾದಿಸಿದ ಹಣನ ನಾನು ಅಸಡ್ಡೆಯಿಂದ ಹಾಳು ಮಾಡಬಾರ್ದಿತ್ತು. ಅದಕ್ಕೆ ನನ್ನ ಸಂಪಾದನೆಯ ಹಣವನ್ನು ನಿಮಗೆ ಕೊಡ್ತಿದ್ದೀನಿ. ಏನೇ ಆದರೂ ಗಂಡನಾಗಿದ್ರು ಸಾಲ ಮಾಡಿಕೊಂಡು ಬದುಕಬಾರ್ದು ಅಂದ ಅವಳ ಮಾತುಗಳು ಅವಳು ಎಷ್ಟು ಮನ ನೊಂದಿದ್ಲು ಅನ್ನೋದನ್ನು ತೋರಿಸ್ತಿತ್ತು. ಜಾನಕಿ, ಅವತ್ತು ನಾನು ಯಾವುದೋ ಕೋಪದಲ್ಲಿ ಮಾತಾಡಿದೆ ಅಷ್ಟೇ. ನಮ್ಮ ನಡುವೆ ಸಾಲ ಅಂತ ದೊಡ್ಡ ಮಾತುಗಳೆಲ್ಲ ಯಾಕೆ? ತಗೋ, ಇದನ್ನು ನೀನೇ ಇಟ್ಕೋ, ನನಗೆ ಬೇಡ. ನಂದು ನಿಂದು ಅನ್ನೋ ಭೇದ ಭಾವ ಇಲ್ಲಿಲ್ಲ ಜಾನಕಿ, ಎಲ್ಲವೂ ನಮ್ಮದೇ. ಈ ಹಣ ಇಟ್ಕೋ ಅಂತ ಅವನು ನೀಡಿದ್ರೂ ಅವಳು ವಾಪಸ್ ತೆಗೆದುಕೊಳ್ಳೋಕೆ ಒಪ್ಪಲಿಲ್ಲ. ಇಲ್ಲ ರೀ, ಇದು ನಿಮಗೆ ಸೇರಬೇಕಾಗಿತ್ತು, ನೀವೇ ಇಟ್ಕೊಳ್ಳಿ. ನಾನು ಯಾವುದನ್ನು ಪ್ರತ್ಯೇಕಿಸಿ ಮಾತಾಡ್ತಿಲ್ಲ. ನನ್ನ ಮನಸ್ಸಿಗೆ ಅನಿಸಿದ್ದನ್ನು ಹೇಳಿದೆ. ಈ ಹಣ ಕೊಟ್ಟರೆ ನನಗೆ ನೆಮ್ಮದಿಯಾಗಿ ನಿದ್ರೆ ಬರುತ್ತೆ. ಇನ್ಮೇಲೆ ನನ್ನ ಸಂಪಾದನೆಯಲ್ಲೇ ಬದುಕ್ತೀನಿ. ಸುಮ್ಮನೆ ಕೂತು ತಿನ್ನದೆ ಅಂದವಳು ಅಲ್ಲಿಂದ ಎದ್ದು ಹೋದ್ಲು. ಅವಳು ಹೇಳಿದ ಮಾತುಗಳು ಜಯದೇವ್ ಮನಸ್ಸಿಗೆ ಬಹಳ ನೋವು ನೀಡಿದ್ವು. ಇವಳನ್ನ ಈ ಮಟ್ಟಕ್ಕೆ ನೋಯಿಸಿದಿನ ನಾನು? ನನ್ನ ಕೋಪದಿಂದ ನನ್ನ ಜಾನಕಿಯನ್ನ ಗಾಯಗೊಳಿಸಿದಿನ? ಪ್ರತಿದಿನವೂ ಈ ಮಾತನ್ನು ನೆನೆದು ಅವಳು ಎಷ್ಟು ತವಕಿಸಿರಬಹುದು ಅನ್ನೋ ಯೋಚನೆಯಲ್ಲಿ ಭಾರವಾದ ಮನಸ್ಸಿನಿಂದ ಸೋಫಾದ ಮೇಲೆ ವಾಲಿ ಕೂತ ಜಯದೇವ್. ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತ್ತು. ಜಾನಕಿ, ನೀನು ಆ ಬಜಾರಿ ಅಂಗಡಿಲಿ ಕೆಲಸ ಮಾಡ್ತೀಯಾ ಅಂತ ಕೇಳ್ದ. ಜಾನಕಿ ನಗ್ತಾ, ಇಲ್ಲ ರೀ, ನಾನು ಅಕ್ಕನ ಅಂಗಡಿಲಿ ಕೆಲಸ ಮಾಡ್ತಿಲ್ಲ, ನಮ್ಮ ಅಂಗಡಿಲಿ ಕೆಲಸ ಮಾಡ್ತಿದ್ದೀನಿ. ನಾನು ಸಪ್ರೇಟಾಗಿ ಅಂಗಡಿ ತೆರೆದು ಮೆಹಂದಿ ಹಾಕ್ತಿದ್ದೀನಿ. ಸದ್ಯಕ್ಕೆ ಅದರಲ್ಲಿ ನಮಗೆ ಸಾಕಾಗುವಷ್ಟು ಆದಾಯ ಬರ್ತಿದೆ. ಕೋಮಲ ಅಕ್ಕ ಪಾರ್ಲರಿಗೆ ಹೋಗುವಾಗ ಕಲ್ತ್ಕೊಂಡೆ. ಅವರೇ ಅಂಗಡಿ ನೋಡಿ ಕೊಟ್ಟಿದ್ದು ಎಂದ. ಅವಳ ಮಾತು ಕೇಳಿ ಬೆಚ್ಚಿ ಬಿದ್ದ ಜಯದೇವ್ ಎದ್ದು ನಿಂತು, ನಿನಗೆ ಸ್ವಂತ ಅಂಗಡಿ ಇದೆಯಾ ಅಂತ ಕೇಳ್ದ. ಇಲ್ಲ ರೀ, ಸ್ವಂತದ್ದಲ್ಲ, ಬಾಡಿಗೆಗಿದೆ. ತಿಂಗಳ ಬಾಡಿಗೆ ಕೊಡ್ತೀನಿ ಅಂದ್ಲು. ಜಾನಕಿ, ಇದುವರೆಗೆ ನನ್ನ ಹತ್ರ ಹೇಳಬೇಕು ಅಂತ ನಿನಗೆ ಅನ್ನಿಸ್ಲೇ ಇಲ್ವಾ? ನಮಗಾಗಿ ನಾವು ಅಂತ ಬದುಕೋ ಜೀವನದಲ್ಲಿ
ನಾನು ಇಲ್ದೇನೆ ನೀನು ಒಬ್ಳೆ ಅಂಗಡಿ ತೆರೆದಿದ್ಯಾ ಅಂತ ಕೇಳ್ದ ಜಯದೇವ್. ಇಲ್ಲ ರೀ, ನಿಮ್ಮ ಹತ್ರ ಹೇಳಬೇಕು ಅಂತ ಆಸೆ ಇತ್ತು, ಆದರೆ ಎಲ್ಲಿ ಕಿಂಡಲ್ ಮಾಡ್ತಿರೋ ಅಂತ ಭಯ ಇತ್ತು. ನಾನು ಸಣ್ಣ ಅಂಗಡಿ ಇಟ್ಟಿರೋದು, ಅದನ್ನು ನೋಡಿ ಇದು ಒಂದು ಅಂಗಡಿನ ಅಂತ ಕೇಳ್ತೀರಾ ಅಂತ ಹೇಳಲಿಲ್ಲ ಅಷ್ಟೇ. ಅಷ್ಟೇ ಅಲ್ಲ, ನಾನು ಒಬ್ಳೆ ಅಂಗಡಿ ತೆರೀಲಿಲ್ಲ, ನನ್ನ ಜೊತೆಗೆ ಕೋಮಲ ಅಕ್ಕ ಕೂಡ ಇದ್ದರು. ಅವರೇ ಇದನ್ನು ಶುರು ಮಾಡಿಸಿದ್ದು ಅಂತ ಹೇಳಿ ಅವನ ಬಿ ಪಿನ ಏರ್ಸೇ ಬಿಟ್ಲು ಜಾನಕಿ. ನಿನಗೆಲ್ಲದಕ್ಕೂ ಆ ಬಜಾರಿನೇ ಮುಖ್ಯನಾ? ನಾನು ನಿನಗೆ ಮುಖ್ಯ ಅಲ್ವಾ ಜಾನಕಿ? ಆ ಬಜಾರಿ ಒಬ್ಳು ಸಾಕ ನಿನಗೆ ಅಂತ ಜಯದೇವ್ ಕೋಪದಲ್ಲಿ ಕಿರಿಚಿದಾಗ ಜಾನಕಿ ಭಯದಿಂದ ಸುಮ್ಮನೆ ನಿಂತ್ಬಿಟ್ಲು. ಅಷ್ಟರಲ್ಲಿ, ಯಾರೋ ಹಳಬ ಬಜಾರಿ, ನೀನೇ ಕಣೋ ಬಜಾರ, ಮೃಗ, ಸೈಕೋ, ಯಾವಾಗ ನೋಡಿದ್ರೂ ಜಾನಕಿನ ಬೈತಾನೆ ಇರ್ತೀಯ ಅಂತ ಧ್ವನಿ ನೀಡ್ದ ಕೋಮಲ ಒಳಗಡೆ ಬಂದ್ಲು. ಜಾನಕಿ ಜೊತೆಗೆ ಮಾತಾಡೋಕೆ ಬಂದವಳ ಕಿವಿಗೆ ಜಯದೇವ್ ಮಾತುಗಳು ಸ್ಪಷ್ಟವಾಗಿ ಬಿದ್ದಿದ್ವು. ಬಾಗ್ಲು ತೆರ್ಕೊಂಡು ಕಾಳಿಯಂತೆ ಒಳಗಡೆ ಬಂದ್ಲು ಕೋಮಲ. ಜಯದೇವ್ ತನ್ನ ಕೋಪನ ಹತೋಟಿಗೆ ತರೋಕೆ ಸಾಧ್ಯ ಆಗದೆ, ಏಯ್, ಮರ್ಯಾದೆಯಾಗಿ ಹೊರಗಡೆ ಹೋಗು, ಇದು ಗಂಡ ಹೆಂಡತಿ ನಡುವೆ ನಡೀತಾ ಇರೋ ವಿಚಾರ, ಇದರಲ್ಲಿ ಮೂರನೇ ಮನುಷ್ಯಳು ನೀನ್ ತಲೆ ಹಾಕ್ಬೇಡ, ಅರ್ಥ ಆಯ್ತಾ ಅಂತ ಮಾತುಗಳನ್ನ ಕಚ್ಚಿ ಉಗುಳ್ದ. ಕೋಮಲ ಅದಕ್ಕೇನು ಅಂಜದೆ ಒಳ್ಳೆ ಕಾಮಿಡಿ ಮಾಡ್ತಿದ್ರ ಜಯದೇವ್ ಸರ್. ಏನು, ನೀವಿಬ್ರು ಗಂಡ ಹೆಂಡತಿ ಅನ್ನೋದನ್ನ ನಾವು ನಂಬೇಕಾ? ನಿಂಗೆ ಸ್ವಲ್ಪನಾದ್ರೂ ಮನಸ್ಸಾಕ್ಷಿ ಇದೆಯಾ? ಗಂಡ ಅಂತ ಹೇಳ್ತೀಯಲ್ಲ, ಅದಕ್ಕೆ ತಕ್ಕಂಗೆ ಒಂದಿನನಾದ್ರೂ ನಡ್ಕೊಂಡಿದ್ಯಾ ಹೇಳು? ಅಲ್ಲೋಡು, ನೀನು ಹೆಂಡತಿ ಅಂತ ಹೇಳ್ತೀಯಲ್ಲ, ಅವಳನ್ನ ಒಮ್ಮೆ ನೋಡು ಅಂದ್ಲು. ಏಯ್, ನಿಂಗೆ ಬುದ್ಧಿ ಇಲ್ವಾ? ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಏಕವಚನದಲ್ಲಿ ಮಾತಾಡ್ತಿದೀಯಲ್ಲ. ನನ್ನ ವಯಸ್ಸೇನೋ ನಿನ್ನ ವಯಸ್ಸೇನೋ, ಮರ್ಯಾದೆ ಬಗ್ಗೆ ಒಂಚೂರಾದ್ರೂ ಗೊತ್ತಿದ್ಯಾ ನಿನಗೆ? ಏನೋ ಸಣ್ಣ ಹುಡುಗಿ ಅಂತ ಸುಮ್ಮನೆ ಬಿಟ್ರೆ ತುಂಬಾ ಆಡ್ತಿದ್ಯಾ. ಇನ್ನೊಂದ್ಸಲ ಏಕವಚನದಲ್ಲಿ ಮಾತಾಡಿದ್ರೆ ಕೆನ್ನೆ ಕೆಂಪುಗಾಗಿಸ್ಬಿಡ್ತೀನಿ ಅಂತ ಕೋಪದಲ್ಲಿ ಕಿರಿಚಿದ ಜಯದೇವ್. ಇಬ್ಬರ ಬಾಯಿ ಜಗಳ ಕಂಡು ಜಾನಕಿಗೆ ಭಯದಿಂದ ಮೈ ನಡುಗ್ತಿತ್ತು. ಅವಳು ಯಾರ ಪರವಾಗಿ ತಾನೇ ಮಾತಾಡೋಕ್ ಸಾಧ್ಯ? ಆದ್ರೆ ಕೋಮಲ ಮಾತ್ರ ಸ್ವಲ್ಪ ಕೂಡ ಹೆದರದೆ ಜಯದೇವ್ನನ್ನ ನಿಧಾನವಾಗಿ ನೋಡಿ, ಅದನ್ನೇ ನಾನು ಕೇಳ್ತಿರೋದು, ನಿಮ್ಮ ವಯಸ್ಸೇನು ಸರ್? ನೀವೇ ನಿಮ್ಮ ಬಾಯಿಂದ ಹೇಳ್ಬಿಡಿ ಅಂದ್ಲು. ಆಗ ಜಯದೇವ್ ಸುಮ್ನಾದ. ಜಯದೇವ್ ಬಾಯಿ ಮುಚ್ಚಿ ಕುತ್ಕೊಂಡಿರೋದನ್ನ ಕಂಡು ಕೋಮಲ ಜಾನಕಿಗೆ, ನಿನ್ ಗಂಡನ ವಯಸ್ಸೇನು ಅಂತ ಕೇಳಿದ್ಲು. ಆಗ ಜಾನಕಿ ಜಯದೇವ್ನನ್ನ ದಿಟ್ಟಿಸ್ದೆ, 35 ವರ್ಷ ವಯಸ್ಸು ಅಕ್ಕ ಅಂದ್ಲು. ನಿನಗೆಷ್ಟು ವಯಸ್ಸು ಅಂತ ಕೋಮಲ ಕೇಳಿದಾಗ ಜಾನಕಿ ಸಣ್ಣ ಧ್ವನಿಯಲ್ಲಿ 20 ವರ್ಷ ಅಂದ್ಲು. ಆಗ ಕೋಮಲ ಜಯದೇವ್ ಕಡೆ ತಿರುಗಿ, ನಿನಗೂ ಜಾನಕಿಗೂ 15 ವರ್ಷ ವ್ಯತ್ಯಾಸ ಇದೆ. ನಿನ್ನ ವಯಸ್ಸಿಗೆ, ನಿಮ್ಮ ಅನುಭವಕ್ಕೆ ನೀನು ಜಾನಕಿನ ಮಗುವಿನ ಥರ ನೋಡ್ಕೋಬೇಕು. ಆದ್ರೆ ನೀನು ಅವಳನ್ನ ಒಬ್ಬ ಮನುಷ್ಯಳಂತೆ ಕೂಡ ಗೌರವಿಸ್ತಿಲ್ಲ. ಅವಳು ಅಂಗಡಿ ಇಟ್ಟಿದ್ದೀನಿ ಅಂತ ಹೇಳಿದಾಗ ಅವಳನ್ನ ಪ್ರೋತ್ಸಾಹಿಸೋ ಬದಲು ಹೀಗೆ ಮಾಡ್ತಿದ್ಯಲ್ಲ. ಇಲ್ಲಿ ನೋಡು, ಅವಳು ಹಾಕಿರೋ ಬಟ್ಟೆನ 2 ಬಾರಿ ತೊಳೆದ್ರೆ ಹರಿದೇ ಹೋಗೋ ಹಾಗಿದೆ. ಗಂಡ ಅಂತ ಹೆಮ್ಮೆಯಿಂದ ಕೂಗಾಡ್ತೀಯಲ್ಲ, ಅದನ್ನ ಬೆಡ್ರೂಮ್ ದಾಟಿ ಬೇರೆ ಎಲ್ಲಾದ್ರೂ ಸಾಬೀತು ಮಾಡಿದ್ಯಾ? ಅಥವಾ ಸಣ್ಣ ಹುಡುಗಿ ಅಂತ ಕೇವಲ ದೈಹಿಕ ಸುಖಕ್ಕಾಗಿ ಮದುವೆ ಮಾಡ್ಕೊಂಡಿದ್ಯಾ? ಈಗಿನ ಕಾಲದಲ್ಲಿ ಹಳ್ಳಿಯಲ್ಲೂ ಇಷ್ಟು ವಯಸ್ಸಿನ ವ್ಯತ್ಯಾಸದಲ್ಲಿ ಮದುವೆ ಮಾಡಲ್ಲ. ನೀನು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡಿಕೊಂಡು ಈ ರೀತಿ ಮದುವೆ ಮಾಡಿ ಪ್ರಪಂಚವೇ ತಿಳಿಯದ ಹುಡುಗಿನ ಕರ್ಕೊಂಡು ಬಂದು ಹಿಂಸೆ ನೀಡ್ತಿದ್ಯಾ. ಜಾನಕಿ ಮನೆಯಲ್ಲಿ ಬಡತನ ತಾಳೋಕಾಗ್ದೆ, ಅವಳ ಅಮ್ಮನ ಮಾತು ಮೀರಿ ನಡೆಯೋಕಾಗ್ದೆ ನಿನ್ನನ್ನು ಮದುವೆ ಆಗಿ ಬಂದಿದ್ದಾಳೆ. ಶ್ರೀಮಂತರ ಮನೆಗೆ ಬಂದ್ರು ನೀನ್ ಹೆಂಡತಿ ಇನ್ನು ಬಡತನದಲ್ಲೇ ಬದುಕ್ತಿದ್ದಾಳೆ. ನೀನೊಬ್ಬ ಮನುಷ್ಯನೇ ಅಲ್ಲ, ಮೃಗ. ನಿನ್ನಂತೆ ಕೇವಲ ಸುಖಕ್ಕಾಗಿ ಅಲ್ಲಿಯವರು ಮದುವೆ ಮಾಡ್ಕೊಳ್ಳೋ ಬದಲು ಅದಕ್ಕೋಸ್ಕರನೇ ಇರೋ ಬೇರೆ ಜಾಗಗಳಿಗೆ ಹೋಗ್ಬೇಕು ಅಂತ ಕೋಪ ತಡೆಯೋಕಾಗದೆ ಬೈದ್ಲು. ಜಾನಕಿಗೆ ವೇದನೆ ಆಯ್ತು. ಅಕ್ಕ, ಅವ್ರು ಅಷ್ಟು ಕೆಟ್ಟವ್ರಲ್ಲ ಅಕ್ಕ, ಅವ್ರು ಒಳ್ಳೆಯವ್ರೆ. ಕೋಪ ಬಂದ್ರೆ ಮಾತ್ರ ಸ್ವಲ್ಪ ಹಾಗೆ ಕಟುವಾಗಿ ಮಾತಾಡ್ತಾರೆ ಅಷ್ಟೆ. ಅದಕ್ಕೋಸ್ಕರ ಅವರನ್ನ ಅಷ್ಟು ಅಸಹ್ಯವಾಗಿ ಬೈಬೇಡಿ ಅಕ್ಕ ಅಂತ ಬೇಡ್ಕೊಂಡವಳನ್ನ ನೋಡಿ ಕೋಮಲಂಗೆ ಏನು ಹೇಳಬೇಕು ಅಂತಾನೆ ತಿಳಿಲಿಲ್ಲ. ಇನ್ಮೇಲೆ ಇವರ ವೈಯಕ್ತಿಕ ವಿಚಾರದಲ್ಲಿ ತಲೆ ಹಾಕಬಾರ್ದು ಅನ್ಕೊಂಡ ಕೋಮಲ, ಹಸ್ವಾಗ್ತಿದ್ದ ಜಾನಕಿ, ಊಟ ಇದೆಯಾ? ಇದ್ರೆ ಕೊಡು, ನಮ್ಮ ಮನೆಗೆ ಹೋಗಿ ತಿಂತೀನಿ ನಾನು ಅಂದ್ಲು. ಜಾನಕಿ ವೇಗವಾಗಿ ಅಡುಗೆ ಮನೆಗೆ ಹೋಗಿ ಕೋಮಲಾಗೆ ಬೇಕಾದ ಊಟನ ಬಡಿಸ್ಕೊಟ್ಲು. ತಲೆ ಸುತ್ತು ಬಂದಂತಾಗಿದ್ರಿಂದ ಸುಮ್ಮನೆ ಹೋಗಿ ಮಂಚದ ಮೇಲೆ ಮಲ್ಕೊಂಡ್ಲು. ಜಯದೇವ್ ನಿದ್ರೆ ಮಾಡದೆ ಗಾಢವಾಗಿ ಯೋಚಿಸ್ತ. ಕೋಮಲ ಹೇಳಿದ್ದೆಲ್ಲ ಸತ್ಯವೇ ಅಲ್ವಾ? ನನ್ನ ಹಳೆಯ ನೆನಪುಗಳಿಂದಾಗಿ ನನ್ನ ಜಾನಕಿನ ಹಿಂಸಿಸಿದ್ದೀನಿ. ಅವಳನ್ನು ಸರಿಯಾಗಿ ನೋಡ್ಕೊಂಡಿಲ್ಲ. ಆವತ್ತು ಅತ್ತೆ ಹೇಳಿದ ಹಾಗೆ ಪ್ರತಿಯೊಬ್ಬ ಹೆಣ್ಣು ಒಂದೊಂದು ರೀತಿ. ನನ್ನ ಜಾನಕಿ ಇದುವರೆಗೆ ನನ್ನ ಬಳಿ ಒಂದು ತಪ್ಪು ಮಾತನ್ನು ಆಡಿಲ್ಲ, ನನ್ನನ್ನು ಗಾಯಗೊಳಿಸಿಲ್ಲ.
ನಾನು ಅವಳನ್ನು ಇಷ್ಟು ನೋಯಿಸಿದ್ರು ಅದನ್ನು ಮರೆತು ನನ್ನ ಜೊತೆಗೆ ಬದುಕ್ತಿದ್ದಾಳೆ. ಇಂತಹ ನನ್ನ ಜಾನಕಿನ ಇನ್ಮೇಲೆ ನೋಯಿಸಬಾರ್ದು. ಅವಳನ್ನು ಮಗುವಿನಂತೆ ನೋಡ್ಕೋಬೇಕು. ಅವಳ ಎಲ್ಲ ಆಸೆಗಳನ್ನು ಪೂರೈಸಬೇಕು. ಇನ್ಮೇಲೆ ಅವಳಿಗೆ ಯಾವುದೇ ಕೊರತೆ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಅವಳು ನನ್ನ ಜಾನು. ನಾಳೆಯಿಂದ ಅವಳಿಗೆ ಒಳ್ಳೆ ಗಂಡನಾಗಿ ಇರಬೇಕು ಅಂತ ರಾತ್ರಿ ಇಡೀ ಯೋಚಿಸಿದ್ದೆ ಅವನಿಗೆ ತಿಳಿಲಿಲ್ಲ. ಅಷ್ಟರಲ್ಲೇ ಕಿಟಕಿಯ ಮೂಲಕ ಬೆಳಕು ಹರಡಿತ್ತು. ಅಯ್ಯೋ ದೇವ್ರೆ, ಬೆಳಕಾಗಿ ಹೋಯ್ತಾ? ಸರಿ, ನಾನು ಹೋಗಿ ನನ್ನ ಜಾನುನ ನೋಡ್ತೀನಿ ಅಂತ ಅವಳ ರೂಮ್ ಒಳಗಡೆ ಹೋದವನು ಬೆಚ್ಚಿ ಬಿದ್ದ. ಅವನ ಜಾನು ನೆಲದ ಮೇಲೆ ಬಿದ್ದಿದ್ಲು. ಬೆಳಗ್ಗೆ ಬಾತ್ರೂಮಿಗೆ ಹೋಗೋಕೆ ಎದ್ದವಳು ಹೆಜ್ಜೆ ಇಡೋಕ್ಕೂ ಹೋದಾಗ ತಲೆ ಸುತ್ತು ಬಂದು ಕೆಳಗಡೆ ಬಿದ್ದಿದ್ಲು ಜಾನಕಿ. ಜಯದೇವ್ ಭಯದಿಂದ ಅವಳ ಮುಖಕ್ಕೆ ನೀರು ಚಿಮುಕಿಸಿದ್ರು ಜಾನಕಿಗೆ ಎಚ್ಚರವಾಗಲಿಲ್ಲ. ಅವಳನ್ನ ಎತ್ತಿ ಮಂಚದ ಮೇಲೆ ಮಲಗಿಸ್ತವನು ಕೂಡಲೇ ಅಂದು ಬಂದಿದ್ದ ಡಾಕ್ಟರ್ಗೆ ಫೋನ್ ಮಾಡ್ದ. ಅವರು ಕೂಡ ತಕ್ಷಣ ಹೊರಟು ಬಂದ್ರು. ಅಷ್ಟರಲ್ಲಿ ಕೋಮಲಾಳ ಮನೆ ಬಾಗ್ಲನ್ನ ಜೋರಾಗಿ ಬಡಿದು ಮತ್ತೆ ಅವಳಿಂದ ಬೈಗುಳ ತಿಂದ ಜಯದೇವ್. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ.